ನೋಡಿ, ಶಿವಮೊಗ್ಗದಲ್ಲಿ ಒಂದು ಘಟನೆ ನಡೆದಿತ್ತು. ತನ್ನ ತಾಯಿಗೆ ಪದೇ ಪದೇ ಜ್ವರ ಬರ್ತಾ ಇತ್ತು ಅಂತ ಹೇಳಿ ಮಗ ತಾಯಿಗೆ ಏನೋ ಸಮಸ್ಯೆ ಆಗಿದೆ ಅಂತ ಹೇಳಿ ಯಾರತನ ಹೇಳ್ಕೊಂಡಾಗ ದೆವ್ವ ಹಿಡಿದಿದೆ, ದೆವ್ವ ಬಿಡಿಸ್ಬೇಕು ಅಂತ ಹೇಳಿ ಅವ್ರಿಗೆ ಮಗನಿಗೆ ಸಲಹೆ ಕೊಟ್ಟು ಪಕ್ಕದವರೇ ಕರ್ಕೊಂಡು ಹೋಗ್ತಾರೆ. ಆಗ ದೆವ್ವ ಬಿಡಿಸ್ತೀನಿ ಅಂತ ಹೇಳಿ ಹಿಂಸೆ ಕೊಟ್ಟು ಮಹಿಳೆ ಸಾವಿಗೀಡಾಗಿದ್ದ ಕೇಸ್, ಗೀತಮ್ಮ ಎಂಬಾಕೆ ಸಾವಿಗೀಡಾಗಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೆಗ್ಗಾನ್ ಆಸ್ಪತ್ರೆಯಲ್ಲಿ ಗೀತಮ್ಮ ಮರಣೋತ್ತರ ಪರೀಕ್ಷೆ ನಡೀತಾ ಇದೆ. ಬಳಿಕ ಕುಟುಂಬಸ್ಥರಿಗೆ ಗೀತಮ್ಮ ಮೃತದೇಹವನ್ನ ಹಸ್ತಾಂತರ ಮಾಡಲಾಗುತ್ತೆ. ಮೆಗ್ಗಾನ್ ಶವಾಗಾರಕ್ಕೆ ಎಎಸ್ಪಿ ಅನಿಲ್ ಕುಮಾರ್ ಅವರು ಭೇಟಿ ಕೊಟ್ಟಿದ್ದಾರೆ. ನೋಡಿ, ಶಿವಮೊಗ್ಗದಲ್ಲಿ ಒಂದು ಘಟನೆ ನಡೆದಿತ್ತು. ತನ್ನ ತಾಯಿಗೆ ಪದೇ ಪದೇ ಜ್ವರ ಬರ್ತಾ ಇತ್ತು ಅಂತ ಹೇಳಿ ಮಗ ತಾಯಿಗೆ ಏನೋ ಸಮಸ್ಯೆ ಆಗಿದೆ ಅಂತ ಹೇಳಿ ಯಾರತನ ಹೇಳ್ಕೊಂಡಾಗ ದೆವ್ವ ಹಿಡಿದಿದೆ, ದೆವ್ವ ಬಿಡಿಸ್ಬೇಕು ಅಂತ ಹೇಳಿ ಅವ್ರಿಗೆ ಮಗನಿಗೆ ಸಲಹೆ ಕೊಟ್ಟು ಪಕ್ಕದವರೇ ಕರ್ಕೊಂಡು ಹೋಗ್ತಾರೆ. ಆಗ ದೆವ್ವ ಬಿಡಿಸ್ತೀನಿ ಅಂತ ಹೇಳಿ ಹಿಂಸೆ ಕೊಟ್ಟು ಮಹಿಳೆ ಸಾವಿಗೀಡಾಗಿದ್ದ ಕೇಸ್, ಗೀತಮ್ಮ ಎಂಬಾಕೆ ಸಾವಿಗೀಡಾಗಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೆಗ್ಗಾನ್ ಆಸ್ಪತ್ರೆಯಲ್ಲಿ ಗೀತಮ್ಮ ಮರಣೋತ್ತರ ಪರೀಕ್ಷೆ ನಡೀತಾ ಇದೆ. ಬಳಿಕ ಕುಟುಂಬಸ್ಥರಿಗೆ ಗೀತಮ್ಮ ಮೃತದೇಹವನ್ನ ಹಸ್ತಾಂತರ ಮಾಡಲಾಗುತ್ತೆ. ಮೆಗ್ಗಾನ್ ಶವಾಗಾರಕ್ಕೆ ಎಎಸ್ಪಿ ಅನಿಲ್ ಕುಮಾರ್ ಅವರು ಭೇಟಿ ಕೊಟ್ಟಿದ್ದಾರೆ. ನೋಡಿ, ಶಿವಮೊಗ್ಗದಲ್ಲಿ ಒಂದು ಘಟನೆ ನಡೆದಿತ್ತು. ತನ್ನ ತಾಯಿಗೆ ಪದೇ ಪದೇ ಜ್ವರ ಬರ್ತಾ ಇತ್ತು ಅಂತ ಹೇಳಿ ಮಗ ತಾಯಿಗೆ ಏನೋ ಸಮಸ್ಯೆ ಆಗಿದೆ ಅಂತ ಹೇಳಿ ಯಾರತನ ಹೇಳ್ಕೊಂಡಾಗ ದೆವ್ವ ಹಿಡಿದಿದೆ, ದೆವ್ವ ಬಿಡಿಸ್ಬೇಕು ಅಂತ ಹೇಳಿ ಅವ್ರಿಗೆ ಮಗನಿಗೆ ಸಲಹೆ ಕೊಟ್ಟು ಪಕ್ಕದವರೇ ಕರ್ಕೊಂಡು ಹೋಗ್ತಾರೆ. ಆಗ ದೆವ್ವ ಬಿಡಿಸ್ತೀನಿ ಅಂತ ಹೇಳಿ ಹಿಂಸೆ ಕೊಟ್ಟು ಮಹಿಳೆ ಸಾವಿಗೀಡಾಗಿದ್ದ ಕೇಸ್, ಗೀತಮ್ಮ ಎಂಬಾಕೆ ಸಾವಿಗೀಡಾಗಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೆಗ್ಗಾನ್ ಆಸ್ಪತ್ರೆಯಲ್ಲಿ ಗೀತಮ್ಮ ಮರಣೋತ್ತರ ಪರೀಕ್ಷೆ ನಡೀತಾ ಇದೆ. ಬಳಿಕ ಕುಟುಂಬಸ್ಥರಿಗೆ ಗೀತಮ್ಮ ಮೃತದೇಹವನ್ನ ಹಸ್ತಾಂತರ ಮಾಡಲಾಗುತ್ತೆ. ಮೆಗ್ಗಾನ್ ಶವಾಗಾರಕ್ಕೆ ಎಎಸ್ಪಿ ಅನಿಲ್ ಕುಮಾರ್ ಅವರು ಭೇಟಿ ಕೊಟ್ಟಿದ್ದಾರೆ. ನೋಡಿ, ಶಿವಮೊಗ್ಗದಲ್ಲಿ ಒಂದು ಘಟನೆ ನಡೆದಿತ್ತು. ತನ್ನ ತಾಯಿಗೆ ಪದೇ ಪದೇ ಜ್ವರ ಬರ್ತಾ ಇತ್ತು ಅಂತ ಹೇಳಿ ಮಗ ತಾಯಿಗೆ ಏನೋ ಸಮಸ್ಯೆ ಆಗಿದೆ ಅಂತ ಹೇಳಿ ಯಾರತನ ಹೇಳ್ಕೊಂಡಾಗ ದೆವ್ವ ಹಿಡಿದಿದೆ, ದೆವ್ವ ಬಿಡಿಸ್ಬೇಕು ಅಂತ ಹೇಳಿ ಅವ್ರಿಗೆ ಮಗನಿಗೆ ಸಲಹೆ ಕೊಟ್ಟು ಪಕ್ಕದವರೇ ಕರ್ಕೊಂಡು ಹೋಗ್ತಾರೆ. ಆಗ ದೆವ್ವ ಬಿಡಿಸ್ತೀನಿ ಅಂತ ಹೇಳಿ ಹಿಂಸೆ ಕೊಟ್ಟು ಮಹಿಳೆ ಸಾವಿಗೀಡಾಗಿದ್ದ ಕೇಸ್, ಗೀತಮ್ಮ ಎಂಬಾಕೆ ಸಾವಿಗೀಡಾಗಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೆಗ್ಗಾನ್ ಆಸ್ಪತ್ರೆಯಲ್ಲಿ ಗೀತಮ್ಮ ಮರಣೋತ್ತರ ಪರೀಕ್ಷೆ ನಡೀತಾ ಇದೆ. ಬಳಿಕ ಕುಟುಂಬಸ್ಥರಿಗೆ ಗೀತಮ್ಮ ಮೃತದೇಹವನ್ನ ಹಸ್ತಾಂತರ ಮಾಡಲಾಗುತ್ತೆ. ಮೆಗ್ಗಾನ್ ಶವಾಗಾರಕ್ಕೆ ಎಎಸ್ಪಿ ಅನಿಲ್ ಕುಮಾರ್ ಅವರು ಭೇಟಿ ಕೊಟ್ಟಿದ್ದಾರೆ. ನೋಡಿ, ಶಿವಮೊಗ್ಗದಲ್ಲಿ ಒಂದು ಘಟನೆ ನಡೆದಿತ್ತು. ತನ್ನ ತಾಯಿಗೆ ಪದೇ ಪದೇ ಜ್ವರ ಬರ್ತಾ ಇತ್ತು ಅಂತ ಹೇಳಿ ಮಗ ತಾಯಿಗೆ ಏನೋ ಸಮಸ್ಯೆ ಆಗಿದೆ ಅಂತ ಹೇಳಿ ಯಾರತನ ಹೇಳ್ಕೊಂಡಾಗ ದೆವ್ವ ಹಿಡಿದಿದೆ, ದೆವ್ವ ಬಿಡಿಸ್ಬೇಕು ಅಂತ ಹೇಳಿ ಅವ್ರಿಗೆ ಮಗನಿಗೆ ಸಲಹೆ ಕೊಟ್ಟು ಪಕ್ಕದವರೇ ಕರ್ಕೊಂಡು ಹೋಗ್ತಾರೆ. ಆಗ ದೆವ್ವ ಬಿಡಿಸ್ತೀನಿ ಅಂತ ಹೇಳಿ ಹಿಂಸೆ ಕೊಟ್ಟು ಮಹಿಳೆ ಸಾವಿಗೀಡಾಗಿದ್ದ ಕೇಸ್, ಗೀತಮ್ಮ ಎಂಬಾಕೆ ಸಾವಿಗೀಡಾಗಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೆಗ್ಗಾನ್ ಆಸ್ಪತ್ರೆಯಲ್ಲಿ ಗೀತಮ್ಮ ಮರಣೋತ್ತರ ಪರೀಕ್ಷೆ ನಡೀತಾ ಇದೆ. ಬಳಿಕ ಕುಟುಂಬಸ್ಥರಿಗೆ ಗೀತಮ್ಮ ಮೃತದೇಹವನ್ನ ಹಸ್ತಾಂತರ ಮಾಡಲಾಗುತ್ತೆ. ಮೆಗ್ಗಾನ್ ಶವಾಗಾರಕ್ಕೆ ಎಎಸ್ಪಿ ಅನಿಲ್ ಕುಮಾರ್ ಅವರು ಭೇಟಿ ಕೊಟ್ಟಿದ್ದಾರೆ. ನೋಡಿ, ಶಿವಮೊಗ್ಗದಲ್ಲಿ ಒಂದು ಘಟನೆ ನಡೆದಿತ್ತು. ತನ್ನ ತಾಯಿಗೆ ಪದೇ ಪದೇ ಜ್ವರ ಬರ್ತಾ ಇತ್ತು ಅಂತ ಹೇಳಿ ಮಗ ತಾಯಿಗೆ ಏನೋ ಸಮಸ್ಯೆ ಆಗಿದೆ ಅಂತ ಹೇಳಿ ಯಾರತನ ಹೇಳ್ಕೊಂಡಾಗ ದೆವ್ವ ಹಿಡಿದಿದೆ,
ದೆವ್ವ ಬಿಡಿಸ್ಬೇಕು ಅಂತ ಹೇಳಿ ಅವ್ರಿಗೆ ಮಗನಿಗೆ ಸಲಹೆ ಕೊಡ್ತಾರೆ. ಪಕ್ಕದವರೇ ಕರ್ಕೊಂಡು ಹೋಗ್ತಾರೆ. ಆಗ ದೆವ್ವ ಬಿಡಿಸ್ತೀನಿ ಅಂತ ಹೇಳಿ ಹಿಂಸೆ ಕೊಟ್ಟು ಮಹಿಳೆ ಸಾವಿಗೀಡಾಗಿದ್ದ ಕೇಸ್, ಗೀತಮ್ಮ ಎಂಬಾಕೆ ಸಾವಿಗೀಡಾಗಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೆಗ್ಗಾನ್ ಆಸ್ಪತ್ರೆಯಲ್ಲಿ ಗೀತಮ್ಮ ಮರಣೋತ್ತರ ಪರೀಕ್ಷೆ ನಡೀತಾ ಇದೆ. ಬಳಿಕ ಕುಟುಂಬಸ್ಥರಿಗೆ ಗೀತಮ್ಮ ಮೃತದೇಹವನ್ನ ಹಸ್ತಾಂತರ ಮಾಡಲಾಗುತ್ತೆ. ಮೆಗ್ಗಾನ್ ಶವಾಗಾರಕ್ಕೆ ಎಎಸ್ಪಿ ಅನಿಲ್ ಕುಮಾರ್ ಅವರು ಭೇಟಿ ಕೊಟ್ಟಿದ್ದಾರೆ. ನಮ್ಮೂರಾಗ ಆಗಲ್ಲ, ನಮ್ಮೂರಾಗ ಆಗಲ್ಲ. ಹೋಗಿ ನೆರೂರಾಗ ಹೋಗಿ, ನೆರೂರಿಗೆ ಹೋಗಿ. ಇಲ್ಲ, ಇವತ್ತು ಬಿಡ್ತಾವ ಒಂದು. ನೋಡಿ, ಶಿವಮೊಗ್ಗದಲ್ಲಿ ಒಂದು ಘಟನೆ ನಡೆದಿತ್ತು. ತನ್ನ ತಾಯಿಗೆ ಪದೇ ಪದೇ ಜ್ವರ ಬರ್ತಾ ಇತ್ತು ಅಂತ ಹೇಳಿ ಮಗ ತಾಯಿಗೆ ಏನೋ ಸಮಸ್ಯೆ ಆಗಿದೆ ಅಂತ ಹೇಳಿ ಯಾರತನ ಹೇಳ್ಕೊಂಡಾಗ ದೆವ್ವ ಹಿಡಿದಿದೆ, ದೆವ್ವ ಬಿಡಿಸ್ಬೇಕು ಅಂತ ಹೇಳಿ ಅವ್ರಿಗೆ ಮಗನಿಗೆ ಸಲಹೆ ಕೊಡ್ತಾರೆ. ಪಕ್ಕದವರೇ ಕರ್ಕೊಂಡು ಹೋಗ್ತಾರೆ. ಆಗ ದೆವ್ವ ಬಿಡಿಸ್ತೀನಿ ಅಂತ ಹೇಳಿ ಹಿಂಸೆ ಕೊಟ್ಟು ಮಹಿಳೆ ಸಾವಿಗೀಡಾಗಿದ್ದ ಕೇಸ್, ಗೀತಮ್ಮ ಎಂಬಾಕೆ ಸಾವಿಗೀಡಾಗಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೆಗ್ಗಾನ್ ಆಸ್ಪತ್ರೆಯಲ್ಲಿ ಗೀತಮ್ಮ ಮರಣೋತ್ತರ ಪರೀಕ್ಷೆ ನಡೀತಾ ಇದೆ. ಬಳಿಕ ಕುಟುಂಬಸ್ಥರಿಗೆ ಗೀತಮ್ಮ ಮೃತದೇಹವನ್ನ ಹಸ್ತಾಂತರ ಮಾಡಲಾಗುತ್ತೆ. ಮೆಗ್ಗಾನ್ ಶವಾಗಾರಕ್ಕೆ ಎಎಸ್ಪಿ ಅನಿಲ್ ಕುಮಾರ್ ಅವರು ಭೇಟಿ ಕೊಟ್ಟಿದ್ದಾರೆ. ನಮ್ಮೂರಾಗ ಆಗಲ್ಲ, ನಮ್ಮೂರಾಗ ಆಗಲ್ಲ. ಹೋಗಿ ನೆರೂರಾಗ ಹೋಗಿ, ನೆರೂರಿಗೆ ಹೋಗಿ. ಇಲ್ಲ, ಇವತ್ತು ಬಿಡ್ತಾವ ಒಂದು. ನೋಡಿ, ಶಿವಮೊಗ್ಗದಲ್ಲಿ ಒಂದು ಘಟನೆ ನಡೆದಿತ್ತು. ತನ್ನ ತಾಯಿಗೆ ಪದೇ ಪದೇ ಜ್ವರ ಬರ್ತಾ ಇತ್ತು ಅಂತ ಹೇಳಿ ಮಗ ತಾಯಿಗೆ ಏನೋ ಸಮಸ್ಯೆ ಆಗಿದೆ ಅಂತ ಹೇಳಿ ಯಾರತನ ಹೇಳ್ಕೊಂಡಾಗ ದೆವ್ವ ಹಿಡಿದಿದೆ, ದೆವ್ವ ಬಿಡಿಸ್ಬೇಕು ಅಂತ ಹೇಳಿ ಅವ್ರಿಗೆ ಮಗನಿಗೆ ಸಲಹೆ ಕೊಡ್ತಾರೆ. ಪಕ್ಕದವರೇ ಕರ್ಕೊಂಡು ಹೋಗ್ತಾರೆ. ಆಗ ದೆವ್ವ ಬಿಡಿಸ್ತೀನಿ ಅಂತ ಹೇಳಿ ಹಿಂಸೆ ಕೊಟ್ಟು ಮಹಿಳೆ ಸಾವಿಗೀಡಾಗಿದ್ದ ಕೇಸ್, ಗೀತಮ್ಮ ಎಂಬಾಕೆ ಸಾವಿಗೀಡಾಗಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೆಗ್ಗಾನ್ ಆಸ್ಪತ್ರೆಯಲ್ಲಿ ಗೀತಮ್ಮ ಮರಣೋತ್ತರ ಪರೀಕ್ಷೆ ನಡೀತಾ ಇದೆ. ಬಳಿಕ ಕುಟುಂಬಸ್ಥರಿಗೆ ಗೀತಮ್ಮ ಮೃತದೇಹವನ್ನ ಹಸ್ತಾಂತರ ಮಾಡಲಾಗುತ್ತೆ. ಮೆಗ್ಗಾನ್ ಶವಾಗಾರಕ್ಕೆ ಎಎಸ್ಪಿ ಅನಿಲ್ ಕುಮಾರ್ ಅವರು ಭೇಟಿ ಕೊಟ್ಟಿದ್ದಾರೆ. ನಮ್ಮೂರಾಗ ಆಗಲ್ಲ, ನಮ್ಮೂರಾಗ ಆಗಲ್ಲ. ಹೋಗಿ ನೆರೂರಾಗ ಹೋಗಿ, ನೆರೂರಿಗೆ ಹೋಗಿ. ಇಲ್ಲ, ಇವತ್ತು ಬಿಡ್ತಾವ ಒಂದು. ನೋಡಿ, ಶಿವಮೊಗ್ಗದಲ್ಲಿ ಒಂದು ಘಟನೆ ನಡೆದಿತ್ತು. ತನ್ನ ತಾಯಿಗೆ ಪದೇ ಪದೇ ಜ್ವರ ಬರ್ತಾ ಇತ್ತು ಅಂತ ಹೇಳಿ ಮಗ ತಾಯಿಗೆ ಏನೋ ಸಮಸ್ಯೆ ಆಗಿದೆ ಅಂತ ಹೇಳಿ ಯಾರತನ ಹೇಳ್ಕೊಂಡಾಗ ದೆವ್ವ ಹಿಡಿದಿದೆ, ದೆವ್ವ ಬಿಡಿಸ್ಬೇಕು ಅಂತ ಹೇಳಿ ಅವ್ರಿಗೆ ಮಗನಿಗೆ ಸಲಹೆ ಕೊಡ್ತಾರೆ. ಪಕ್ಕದವರೇ ಕರ್ಕೊಂಡು ಹೋಗ್ತಾರೆ. ಆಗ ದೆವ್ವ ಬಿಡಿಸ್ತೀನಿ ಅಂತ ಹೇಳಿ ಹಿಂಸೆ ಕೊಟ್ಟು ಮಹಿಳೆ ಸಾವಿಗೀಡಾಗಿದ್ದ ಕೇಸ್, ಗೀತಮ್ಮ ಎಂಬಾಕೆ ಸಾವಿಗೀಡಾಗಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೆಗ್ಗಾನ್ ಆಸ್ಪತ್ರೆಯಲ್ಲಿ ಗೀತಮ್ಮ ಮರಣೋತ್ತರ ಪರೀಕ್ಷೆ ನಡೀತಾ ಇದೆ. ಬಳಿಕ ಕುಟುಂಬಸ್ಥರಿಗೆ ಗೀತಮ್ಮ ಮೃತದೇಹವನ್ನ ಹಸ್ತಾಂತರ ಮಾಡಲಾಗುತ್ತೆ. ಮೆಗ್ಗಾನ್ ಶವಾಗಾರಕ್ಕೆ